ಬೆಳಕಿನ ರಾಜ್ಯ ಆಗಿದೆ. ಈ ಭೂಮಿಗೆ ಬಂದಾಗ ಆತನು ತನ್ನ ಬೆಳಕಿನ ರಾಜ್ಯವನ್ನು ಸ್ಥಾಪನೆ ಮಾಡಿದ ಭೂಮಿಯಲ್ಲಿ. ಸೈತಾನ ದುರಾತ್ಮ ಶಕ್ತಿಗಳನ್ನು ಮನುಷ್ಯನ ಒಳಗಡೆಯಿಂದ ಹೊರಗೆ ಹಾಕೋದ್ರ ಮೂಲಕ. ಇನ್ನೊಂದು ವಾಕ್ಯ ನಿಮಗೆ ತೋರಿಸ್ತೇನೆ ನಾನು. ಮತ್ತಾಯನ ಸುವಾರ್ತೆ 12:22-28 ವಾಕ್ಯ. ಒಬ್ಬ ವ್ಯಕ್ತಿಯಲ್ಲಿ ದುರಾತ್ಮಗಳು ಹಿಡಿದಾಗ, ಆ ದೆವ್ವಗಳಿದ್ದಾಗ ಕುರುಡುತನ ಉಂಟು ಮಾಡ್ತದೆ, ಕಿವುಡುತನ ಉಂಟು ಮಾಡುತ್ತದೆ. ನಮ್ಮಲ್ಲಿ ಬರುವಂಥ ದೃಷ್ಟಿಹೀನತೆಗಳು, ನಮ್ಮಲ್ಲಿ ಬರುವಂಥ ಕಿವುಡುತನಗಳು, ಕೇಳ್ವಿಕೆ ತೊಂದರೆ, ಅಥವಾ ನಮ್ಮ ಮಾತಾಡುವಂಥ ನಾಲಿಗೆ ಕಟ್ಟುವಂಥ ವಿಷಯಗಳು, ಅಥವಾ ಯಾವುದೇ ಶರೀರದ ರೋಗಗಳು, ಮೂರ್ಛ ರೋಗ ಆಗಿರ್ಬೋದು, ಬೇರೆ ಬೇರೆ ರೋಗ, ಕ್ಯಾನ್ಸರ್ ಆಗಿ ಬೇರೆ ಬೇರೆ ರೋಗಗಳು. ಇದರ ಹಿಂದೆ ದುರಾತ್ಮಗಳಿವೆ ಅಂತ ಚೆನ್ನಾಗಿ ತಿಳ್ಕೋಬೇಕು ನಾವು. ದುರಾತ್ಮ ಅದಕ್ಕೆ ನೋಡಿ, ಯೇಸು ಬಂದಾಗ ದೆವ್ವಗಳನ್ನು, ದುರಾತ್ಮಗಳು ಮನುಷ್ಯನ ಒಳಗಿಂದ ಹೊರಗೆ ಹಾಕ್ತಾ ಇದ್ದ. ಓದಿ ವಾಕ್ಯ ಮತ್ತೆ 12-22 ವಾಕ್ಯದಿಂದ. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ಒಬ್ಬರನ್ನು ಆತನ ಬಳಿಗೆ ಕರೆತಂದರು. ದೆವ್ವ ಹಿಡಿದು ಕುರುಡುತನ ಮತ್ತು ಮೂಗನು ಹೇಗೆ ಆಗಿದ್ದಾನೆ ಅವನು?